ಮಕ್ಕಳು ನನ್ನ ಮತ್ತು ನನ್ನ ಅಕ್ಕಂದ್ರೂ ಎಲ್ಲರೂ ಅದೇ ಟೈಲರಿಂಗ್ ದುಡ್ಡು ಮೇಲೆ ಬೆಳೆಸ್ರು. ಆ್ಯಂಡ್ ಅದೇ ಒಂದು ಹುಡುಗಂಗೆ ಮದುವೆ ಆಪತ್ತಿಗೆ ಒಂದು ಕಾಲುಂಗುರ ಹಾಕ್ತಾರೆ. ಕಾಲುಂಗುರ ಹಾಕಿದ್ದು ಮಾರನೇ ದಿವಸ ಅವ್ರು ಒಂದು 2 ದಿವಸದೊಳಗೆ ತಗೊಂಡು ಬಿಡ್ತಾರೆ. ಸೊ ಅದು ಯಾವ ನ್ಯಾಯ? ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಹೀ ಈಸ್ ಮೈ ರೂಮ್ಮೇಟ್ ನಾವು. ಸೊ ಎಸ್, ಮ್ಯಾರಿಡ್ ಲೈಫ್ ಇಸ್ ಗೋಯಿಂಗ್ ಗುಡ್. ತೂ. Please follow Hindu culture, and also I didn't see bindi on your forehead. It's not looking good, but it's your choice. ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಎಲ್ಲ ಗಮ್ಮತ್ತಂಗಿದ್ರಲ್ಲ. ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್. ಕರೆಕ್ಟ್ ಇಟ್ಕೊಂಡಿದ್ದಲ್ಲ. ಓಕೆ, ಸೊ ತುಂಬ ದಿನದ ಹಿಂದೆ ನಾನು ಒಂದು ಕ್ವೆಶನ್ ಸ್ಟಿಕ್ಕರ್ ಹಾಕಿದ್ದೆ ಇನ್ಸ್ಟಾಗ್ರಾಮಂಗೆ, ಕ್ವೆಶನ್ ಕೇಳಿ ಅಂತ. ಆ್ಯಂಡ್ ನೀವೆಲ್ಲ ಕ್ವೆಶನ್ ಕೇಳಿದ್ರಿ. ಯಾವತ್ತು ಗೊತ್ತಾ? ನಾನು ಡಿಸೆಂಬರ್ 15ಕ್ಕೆ ಕೇಳಿದ್ದು. ಸೊ ದೀಸ್ ಆರ್ ಆಲ್ ದ ಕ್ವೆಶನ್ಸ್ ಐ ಹ್ಯಾವ್. ಸೊ ಇದಕ್ಕೆಲ್ಲ ಆನ್ಸರ್ ಮಾಡಿದೆ. ಕ್ವೆಶನ್ಸ್ ನೀವು ಕೇಳಿದ್ರೆ, ಸೊ ಇಟ್ ಈಸ್ ಮೈ ಟರ್ನ್ ನೌ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ವಿಚ್ ಐ ಕ್ಯಾನ್. ಈಗಷ್ಟೇ ಒಂದು ವಿಡಿಯೋ ಶೂಟ್ ಮಾಡಿದೆ. ನನಗೆ ಸಾಕಾಯ್ತಪ್ಪ ಬೆಳಿಗ್ಗೆ. ಅಯ್ಯೋ, ಬೆಳಿಗ್ಗೆ ತಿಂಡಿ ಮಾಡಿ, ಮಧ್ಯಾಹ್ನ ಅಡುಗೆ ಮಾಡಿ, ಒಂದು ಪ್ರಮೋಷನಲ್ ವಿಡಿಯೋ ಮಾಡಿ, ಈಗ ಐ ಆಮ್ ಡೂಯಿಂಗ್ ಅನದರ್ ವಿಡಿಯೋ ಫಾರ್ ಯೂಟ್ಯೂಬ್. ಸಾಕಾಯ್ತು ನಂಗಂತೂ. ಸೊ ನನ್ನ ಎನರ್ಜಿ ಕಮ್ಮಿ ಇದ್ದರೆ ಡೋಂಟ್ ಮೈಂಡ್. ನಾನು ಕಮ್ಮಿ ಎನರ್ಜಿಯಲ್ಲೇ ಮಾತಾಡ್ತೆ ಇವತ್ತು, ಬಟ್ ಸ್ಟಿಲ್ ಐ ಹ್ಯಾವ್ ಟು ಡೂ ದ ವಿಡಿಯೋ. ಸೊ ಇದಾದಮೇಲೆ ಇವತ್ತು ಇನ್ಸ್ಟಾಗ್ರಾಮಿಗೆ ಹಾಕೋಕ್ಕೊಂದು ವಿಡಿಯೋ ಮಾಡ್ಕೊ, ಅದಾದಮೇಲೆ ಇವತ್ತಿನ ದಿನ ಅಷ್ಟೇ. ಸಾಕಾಯ್ತು ಸೀರಿಯಸ್ಲಿ. That's okay. First question. What's the weirdest food combo you actually like? Weirdest food combo ನನಗೆ ಸದ್ಯಕ್ಕೆ ಎಂತ ನೆನಪು ಬರ್ತಿಲ್ಲ ನಂಗೆ ಎಂತ ಇಷ್ಟ ಅಂತ. ಬಟ್ ನಾರ್ಮಲಿ ಹೇಳ್ತಿರೋ ನಾನ್ ವೆಜ್ ತಿಂಬತ್ತಿಗೆ ಮೊಸರು ಹಾಕಂಕಾಗ, ಮೊಸರು ಅಥವಾ ಮಜ್ಜಿಗೆ ಕೊಡೋಕ್ಕಾಗ ಅಂತ. ಬಟ್ ನನಗೆ ನಾನ್ ವೆಜ್ ತಿಂಬತ್ತಿಗೆ ಅಥವಾ ಆಮ್ಲೆಟ್ ಪಕ್ಕದಲ್ಲಿ ಇಟ್ಕೊಂಡು ಅಥವಾ ಫಿಶ್ ಫ್ರೈ ಜೊತೆಗೆ ಮೊಸರು ಹಾಕಿ ಊಟ ಮಾಡೋದು ಅನ್ನ ಜೊತೆಗೆ ಅಂತಂದರೆ ಇಷ್ಟ. ಅದು ಸ್ವಲ್ಪ ವಿಯರ್ಡ್ ಅನ್ನಿಸ್ಬೋದು, ಬಟ್ ನಾರ್ಮಲಿ ಅದು ತಿಂಬಕ್ಕಾಗ ಅಂತ ಹೇಳ್ತೀರ. ಸೊ ನಂಗೆ ಅದು ಇಷ್ಟ. ಯು ಆರ್ ಸೋ ಕ್ಯೂಟ್ ಗರ್ಲ್. ಪ್ಲೀಸ್ ಟೆಲ್ ಮಿ ಹೌ ಯು ಬಿಕೇಮ್ ಮಿಸ್ ಕರ್ನಾಟಕ ಆ್ಯಂಡ್ ಮಿಸ್ ಫೇಸ್ ಆಫ್ ಇಂಡಿಯಾ ರನ್ನರ್ ಅಪ್. ಸೊ ಹೆಂಗೆ ಆದದಂತಂದ್ರೆ, ನಾನು ಆಲ್ರೆಡಿ ತುಂಬ ಎಲ್ಲ ಹೇಳಿದೆ, ಅದೇ ಕ್ವೆಶನ್ ಕೇಳ್ತಿದ್ರು, ಬಟ್ ಎಂತ ಮಾಡೋಕ್ಕಿಲ್ಲ, ಹೇಳಿಬಿಡುತ್ತೆ. ಹೆಂಗದಂದರೆ, ಫಸ್ಟಿಗೊಂದು ಆಡಿಷನ್ ಬಂದಿದೆ. ಆಡಿಷನ್ನಿಗೆ ನಾವು 300 ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಅಂತಿದ್ದೆ. ಸೊ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಮತ್ತು ಸುಮಾರು ಟೈಮ್ ಆದಮೇಲೆ ಆ್ಯಕ್ಚುಲ್ ಆಡಿಷನ್ ಬಂತು. ಸೊ ಅದು ಆಡಿಷನ್ ಫಸ್ಟ್ ರೌಂಡ್ ಇಂಟ್ರೊಡಕ್ಷನ್, ಆಮೇಲೆ ರ್ಯಾಂಪ್ ವಾಕ್, ಆಮೇಲೆ ಪರ್ಸ್ನಲ್ ಇಂಟರ್ವ್ಯೂ, ಪರ್ಸ್ನಲ್ ಇಂಟರ್ವ್ಯೂ ಇದ್ದಿದ್ದು. ಸೊ ಅದರೆಲ್ಲ ಸೆಲೆಕ್ಟ್ ಆದರೆ ಡೆಲ್ಲಿಗೆ ಫಿನಾಲೆಗೆ ಸೆಲೆಕ್ಟ್ ಆದ್ರೆ ಎಲ್ಲ ಸ್ಟೇಟಿಂದನೂ ಜನ. ಮಿಸ್ ಕರ್ನಾಟಕ ವಿನ್ ಆಗಿ ಮತ್ತು ಮಿಸ್ ಫೇಸ್ ಆಫ್ ಇಂಡಿಯಾ ರನ್ನರ್ ಅಪ್ ಆ ಥರ. ನೀವು ವಿಡಿಯೋ ಎಡಿಟಿಂಗ್ ಯಾವ ಆ್ಯಪಲ್ಲಿ ಮಾಡ್ತೀರಿ? ವಿಡಿಯೋ ಎಡಿಟಿಂಗ್ ಮಾಡೋದು ನಾನು VN ವ್ಲಾಗ್ನವ್ ಅಂತ ಒಂದು ಆ್ಯಪ್ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುತ್ತೆ ಕಣಿ. ಸೊ ಅದರಲ್ಲಿ ಮಾಡ್ತೀನಿ. ದಾರಿ ಬಳಿ ತೆಗೋಕ್ಕಾಗ ಅನ್ಕಂಡು ಬೈಲಿಲ್ಲ ನಿಮಗೆ? ನಂಗೆ ಇನ್ನೂ ತೆಗೋಕ್ಕೆ ಬಿಡಲಿಲ್ಲ, ಅದಕ್ಕೆ ಕೇಳಿ. ದಾರಿ ಬಳಿ ಒಂದೆರಡು ಹಾಕಂಡ್ಕಂದು ಹೇಳ್ತಾರಪ್ಪ ಸ್ವಲ್ಪ ದಿನ. ಅದನ್ನು ಆಫೀಸಿಗೆಲ್ಲ ಹಾಪತ್ತಿಗೆ ಎಲ್ಲರೂ ಎಲ್ಲ ಟೈಮ್ ಹಾಕೊಂಡಿಪ್ಪುದಿಲ್ಲ. ಕೆಲವರೆಲ್ಲ ಕಾಮೆಂಟ್ ಮಾಡ್ಕೊಂಡು, ಯಾವುದಾವುದೋ ಪೋಸ್ಟಿಗೆಲ್ಲ ಕಾಮೆಂಟ್ ಮಾಡ್ಕೊಂಡು, ಎಂತ ತಾಳಿ ಹಾಕ್ಕೊಳ್ಳಿಲ್ಲ, ತಾಳಿ ಒಳಗಿದ್ದು ನಾನು ಹೊರಗೆ ಹಾಕಿ ತೋರ್ಸೋಕತ್ತ, ಎಲ್ಲೆಲ್ಲಿ ಯಾವುದ್ಯಾವ್ದು ಎಲ್ಲೆಲ್ಲಿ ಇಟ್ಕೊಳ್ಳೇ ಇರ್ಬೋದು. ತಾಳಿ ಹಾಕ್ಕೊಳ್ಳಿಲ್ದ, ಕುಂಕುಮ ಹಾಕ್ಕೊಳ್ಳಿಲ್ದ, ಸ್ಟಿಕ್ಕರ್ ಹಾಕ್ಕೊಳ್ಳಿಲ್ದ, ಬಳೆ ಹಾಕ್ಕೊಳ್ಳಿಲ್ದ, ನಿಮಗೆಲ್ಲ ಇದು ಅಯ್ಯೋ ನೀವೆಂತ ಬೇರೆಯವ್ರ ಲೈಫಲ್ಲಿ ಇಂಟರ್ಫಿಯರ್ ಎಂತ ತೊಂದಿರ್ತಕ್ಕಂಥರೋ ನಂಗೆ ಗೊತ್ತಾಗ್ತಿಲ್ಲ. ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗಂಗೆ ಇಪ್ಪಕ್ಕೆ ಬಿಡಿ ಮಾರ್ರೆ. ನಮಗೆಲ್ಲ ಮದುವೆಗೆ ಕರೆದೇ ಇಲ್ಲ, ಮದುವೆಗೆ ಕರೀಲಿಲ್ಲ ಅಂತ ಸುಮಾರು ಜನ ಹೇಳ್ತಿದ್ರು. ಬಟ್ ಎಸ್, ನಂಗೆ ಸ್ವಲ್ಪ ಕರಿ ಕಮ್ಮಂಗಿದೆ. ಬಟ್ ಹೆಂಗೆ ಸ್ವಲ್ಪ ಜನ ಹೆಂಗೆ ಬಿಡೋದು? ಒಬ್ರಿಗೆ ಕರೆದ್ರೆ ಒಬ್ರಿಗೆ ಬೇಜಾರಾಗ್ಬೋದು. ಸೊ ಅದಕ್ಕೋಸ್ಕರ ನಾನು ಅದನ್ನು ಎಂಥದ್ದು ಹೇಳೋಕ್ಕೆ ಹೋಗಲಿಲ್ಲ. ಸೊ ಕ್ಷಮಿಸಿ ಬಿಡಿ. ಇನ್ನೊಂದು ಸಲ ಎಲ್ಲ ಒಟ್ಟಿಗೆ ಮೀಟ್ ಆ್ಯಂಡ್ ಗ್ರೀಟ್ ಮಾಡುವ. ನಾನು ನಿಮ್ಗೆಲ್ರಿಗೂ ಸಿಕ್ತೆ, ಪಾರ್ಟಿ ಕೊಡ್ತೀನಿ. ನಿಮ್ಮ ಅಪ್ಪ ಬಗ್ಗೆ ಹೇಳಿ. ಒಂದು ಸಾರಿ, ಅದು ಕ್ವೆಶನ್ ಕೇಂದ್ರ ಅನ್ನಿಸ್ತು. ನನ್ನ ಪಪ್ಪನ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಯ್ತು ನನಗೆ. ನನ್ನ ಪಪ್ಪ ಅಂತ ಹೇಳ್ಕಂಬಕ್ಕೂ ಪ್ರೌಡ್ ಫೀಲ್ ಆಯ್ತು. ಎಂತಕ್ಕಂದರೆ ಅವರು ಆ ಟೈಮಲ್ಲಿ ಅವರಿಗೆ ಕಲಿಸೋರು ಯಾರು ಇರಲಿಲ್ಲ.
ಆ್ಯಂಡ್ ಕಲ್ತದ್ದು ತುಂಬ ಕಮ್ಮಿ ಕಲ್ತದ್ದು ಅವರೆಲ್ಲ. ಆದರೂ ಪಾಪ ಮುಂಚೆ ಅವ್ರದ್ದು ಹೋಟೆಲೆಲ್ಲ ಯಾರ್ದಾರ್ದೋ ಹೋಟೆಲಲ್ಲೆಲ್ಲ ಕೆಲಸ ಮಾಡಿ ಅಲ್ಪ ಸ್ವಲ್ಪ ಕಲ್ತು ಒಂದು 7ನೇ ಕ್ಲಾಸ್ವರೆಗೆ ಹೋಗಿ ಮತ್ತೆ ಟೈಲರಿಂಗ್ ಮಾಡ್ರ. 3 ಮಕ್ಕಳು ನನ್ನ ಮತ್ತು ನನ್ನ ಅಕ್ಕಂದ್ರೂ ಎಲ್ಲರೂ ಅದೇ ಟೈಲರಿಂಗ್ ದುಡ್ಡು ಮೇಲೆ ಬೆಳೆಸ್ರು. ಆ್ಯಂಡ್ ತುಂಬ ವರ್ಷಗಳಾದಮೇಲೆ ತಂದೆ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ರ. ಆ್ಯಂಡ್ ಅದನ್ನೀಗ ನಡೆಸ್ಕೊಂಡು ಹೋಗ್ತಿದ್ರೆ. ಆ್ಯಂಡ್ ನಮ್ಮ ಪಪ್ಪನ ಹೆಸರು ಮಾಧವ್ ಪೂಜಾರಿ ಅಂತಂದರೆ ಊರಲ್ಲೆಲ್ಲ ಓಕೆ ಅಂತ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಈವನ್ ಎಲ್ಲರೂ ನಮ್ಮ ಹತ್ರ ಹೇಳ್ತಾರೆ ದ್ಯಾಟ್ ನಿಮ್ಮ ಪಪ್ಪ ಎಷ್ಟು ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿದ್ರು, ಎಷ್ಟು ಕಷ್ಟಪಟ್ಟು ಅವ್ರದ್ದೇ ಆದ ಒಂದು ಸಂಪಾದಿಸಿದ್ರು. ನಂಗೆ ಯಾರಾದರೂ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತಾದರೂ ಕೇಳಿ ನಮ್ಮ ಪಪ್ಪನ ಹೆಸರು ಫಸ್ಟ್ ಹೇಳ್ತೆ. ಬಿಕಾಸ್ ಎಂಥದ್ದೂ ಇರಲಿಲ್ಲ ಅವ್ರ ಹತ್ರ, ಎಜುಕೇಷನ್ ಸಹ ಇರಲಿಲ್ಲ. ಆದ್ರೂ ಝೀರೋಯಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ. ಆ್ಯಂಡ್ ನಮಗೆಲ್ಲ ಎಷ್ಟು ಒಳ್ಳೆ ಎಜುಕೇಷನ್ ಕೊಟ್ಟಿದ್ರು, ಬಟ್ಟೆ ಇತ್ತು, ಒಂದು ಒಳ್ಳೆ ಮನೆ ಇತ್ತು, ಎಲ್ಲನೂ ಕೊಟ್ಟಿರೋ. ಸೊ ಅದನ್ನು ನಾನು ಇನ್ಸ್ಪಿರೇಷನ್ ಆಯ್ತಕ್ಕಂತೆ. ಅಕ್ಕ ಮ್ಯಾರೇಜ್ ಲೈಫ್ ಹೇಗಿದೆ ಎಂತಂದರೆ, ಮದುವೆ ಆದಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಬತ್ತು. ಆಮೇಲೆ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಯ್ತು. ಅದು ಇದು ಎಲ್ಲ ಹುಡುಗಿರ ತಲೆಯಲ್ಲಿ ಥಾಟ್ಸ್ ಇದ್ದೇ ಇರುತ್ತೆ. ಅದು ಒಂದು ವಿಷಯ, ಡೆಫಿನೆಟ್ಲಿ ಲೈಫ್ ಚೇಂಜ್ ಆಯ್ತು. ಆ್ಯಂಡ್ ಇಟ್ ಕ್ಯಾನ್ ಚೇಂಜ್ ಫಾರ್ ಗುಡ್ ಆಲ್ಸೋ, ಇಟ್ ಕ್ಯಾನ್ ಚೇಂಜ್ ಫಾರ್ ಬ್ಯಾಡ್ ಆಲ್ಸೋ ಫಾರ್ ಸಮ್ ಪೀಪಲ್. ಅದು ನಮಗೆ ಬಿಟ್ಟದ್ದು, ನಮಗೆ ಸಿಕ್ಕ ಪಾರ್ಟ್ನರ್ ಬಿಟ್ಟದ್ದು. ಅದೇ ಒಳ್ಳೆ ಪಾರ್ಟ್ನರ್ ಸಿಕ್ಕರೆ ಡೆಫಿನೆಟ್ಲಿ ಇಟ್ ಚೇಂಜಸ್ ಫಾರ್ ಗುಡ್. ಆ್ಯಂಡ್ ಪಿ ಜಿಯಿಂದ ರೂಮಿಗೆ ಶಿಫ್ಟ್ ಆಗಿದೆ. ಅದೇ ರೂಮಲ್ಲಿ ನಮ್ಮ ಕೆಲಸ ಎಲ್ಲ ಮಾಡ್ಕೊಂಬಿರುತ್ತೆ. ಡೆಫಿನೆಟ್ಲಿ ಇಫ್ ಯುವರ್ ಪಾರ್ಟ್ನರ್ ಇಸ್ ಗುಡ್, ಹೀಲ್ ಆಲ್ಸೋ ಹೆಲ್ಪ್ ಯು ಇನ್ ಆಲ್ ದ ಚೋರ್ಸ್. ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಆ್ಯಂಡ್ ನನ್ನ ಕಿರಣೆ ತುಂಬ ಸಲ ಚೆಂದ ಮಾಡಿ ಅಡುಗೆ ಎಲ್ಲ ಮಾಡಿ ಕೊಡ್ತಾರೆ, ದಾಲ್ ಒಳ್ಳೆ ಮಾಡಿ ಕುಕ್ ಮಾಡ್ತಾರೆ. ಪರ್ಮನೆಂಟ್ ರೂಮ್ಮೇಟ್ಸ್ ಎಲ್ಲ ಒಬ್ಬರು ಸಿಕ್ತಾರೆ. ಸೊ ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಹೀ ಈಸ್ ಮೈ ರೂಮ್ಮೇಟ್ ನಾವು. ಸೊ ಎಸ್, ಮ್ಯಾರಿಡ್ ಲೈಫ್ ಇಸ್ ಗೋಯಿಂಗ್ ಗುಡ್. ಕಣ್ಣಾಗ ತೂ 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 ತೂ. ಮದುವೆ ಉಡುಗೊರೆ ಎಷ್ಟು ಸಿಕ್ತಂತ ಕೇಳ್ತಿದ್ರ. ಮದುವೆ ಉಡುಗೊರೆ ಅಂತೆಲ್ಲ ಮುಂಚೆಲ್ಲ ಕೊಡ್ತಿದ್ರು, ಒಬ್ರಿಗೆ ಮುಯಿ ಹಾಕೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತೆಲ್ಲ. ಬಟ್ ಈಗಲ್ಲ ಅಷ್ಟೆಲ್ಲ ಎಂತ ಇಲ್ಲ. ಬಟ್ ಹಾಗೆ ಕೊಟ್ಟಿದ್ರು ರಿಲೇಟಿವ್ಸ್, ಫಾರ್ ರಿಲೇಟಿವ್ಸ್, ಅವ್ರ ಹತ್ರದ ರಿಲೇಟಿವ್ಸ್ ಎಲ್ಲ ಕೆಲವೊಂದು ಬಟ್ಟೆ, ಬೆಳ್ಳಿ ಅದೆಲ್ಲ ಕೊಟ್ಟಿದ್ರು. ಮತ್ತು ಕೆಲವ್ರು ಚಿನ್ನನೂ ಕೊಟ್ಟಿದ್ರು. ಸೊ ಉಡುಗೊರೆ ಎಲ್ಲ ಬಂದಿತ್ತು, ತೊಂದರೆ ಇಲ್ಲ. ಆ್ಯಂಡ್ ಒಬ್ರಿಗೆ ಏನಾರ ಎಂಥ ಫಾರಿನ್ ಟ್ರಿಪ್ಪೆಲ್ಲ ಮಾಡಲಿಲ್ದ ನೀವು ಮದುವೆ ಆದಮೇಲೆ ಅಂತ. ಫಾರಿನ್ ಟ್ರಿಪ್ ಮಾಡೋಕ್ಕಾಗ್ದಿದ್ದೇನಲ್ಲ, ನಾಳೆ ರಜೆ ಇತ್ತು ಅವ್ರು ನೆಕ್ಸ್ಟ್ ವೀಕ್ ಎಷ್ಟೊತ್ತಿಗೆ ಬೇಕಾದ್ರೂ ಮಾಡ್ಲಕ್ಕೆ, ಇಟ್ಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಆ ದುಡ್ಡನ್ನು ಬೇರೆ ಎಂತಕ್ಕಾದ್ರೂ ಪ್ರೊಡಕ್ಟಿವ್ ಕೆಲಸಕ್ಕೆ ಹಾಕಿ ಅದರಿಂದ ರಿಟರ್ನ್ ಬಪ್ಪಂತದಿದ್ರೆ ಮತ್ತೆ ಫಾರಿನ್ ಟ್ರಿಪ್ಪಿಗೆ ಅಥವಾ ಮತ್ತೆ ಎಲ್ಲಿ ಬೇಕಾದ್ರೆ ಹೋಗ್ಲಕ್ಕಲ್ಲ. ಫಸ್ಟಿಗೆ ಲೈಫ್ ಸ್ಟೈಲ್ ಜಾಸ್ತಿ ಮಾಡ್ಕೊತ ಹೋಗಿ ಮತ್ತು ಏನೂ ನಮ್ಮದು ಆಸ್ತಿ ಆರ್ ಅಸೆಟ್ ಕ್ರಿಯೇಟ್ ಮಾಡಿದೆ ಸುಮ್ಮನೆ ಎಕ್ಸ್ಪೆನ್ಸಸ್ಸೇ ಮಾಡ್ಕೊಂಡು ಎಂತಕ್ಕೆ ಹಾಳು ಮಾಡ್ಕೊಂಬಂತ. ಸೊ ವಿ ಆರ್ ಇನ್ವೆಸ್ಟಿಂಗ್ ದಟ್ ಮನಿ ಸಮ್ವೇರ್. ವಿ ಹ್ಯಾವ್ ಆಲ್ರೆಡಿ ಇನ್ವೆಸ್ಟೆಡ್ ಕುಂದಾರೋಮದ ಮೇಲೆ. ಸೊ ಅದು ಬತ್ತು, ಅದೆಲ್ಲ ಒಂದು ಸಲ ಒಳ್ಳೆ ಆದಮೇಲೆ ಆರ್ ವಾಟ್ ಎವರ್ ಹ್ಯಾಪನ್ಸ್ ಫಾರಿನ್ ಟ್ರಿಪ್ ಹೋಗ್ತದೆ. ಬಟ್ ಸದ್ಯಕ್ಕೆ ಪೋಸ್ಟ್ಪೋನ್. ಇಷ್ಟು ಬೇಗ ಯಾಕೆ ಮದುವೆ ಆದ್ರಿ, ನನಗೋಸ್ಕರ ಚೂರು ವೆಯ್ಟ್ ಮಾಡ್ಲಿಕ್ಕಿತ್ತು. ದೇವರೇ, ನಿಮಗೋಸ್ಕರ ವೆಯ್ಟ್ ಮಾಡೋದಾ? ಮದುವೆ ಆದಮೇಲೆ ಮಾತುಕತೆ ಚೂರು ಕಮ್ಮಿ ಆಯ್ತು ಅನ್ನಿಸ್ತಿತ್ತು. ಹ್ಯಾಪಿ ಮ್ಯಾರಿಡ್ ಲೈಫ್ ಇಲ್ಲಪ್ಪ, ಮಾತುಕತೆ ಜಾಸ್ತಿನೇ ಆಯ್ತು. ಸ್ವಲ್ಪ ಎಂತ ಹೇಳ್ತಾರೆ, ಈಗ ಹೊಸ ಮನೆಗೂ ಶಿಫ್ಟ್ ಆಯ್ತು. ಸೊ ಅಲ್ಲಿ ಮ್ಯಾನೇಜ್ ಮಾಡೋಕೆ, ಆಫೀಸ್ ಮ್ಯಾನೇಜ್ ಮಾಡೋಕೆ, ಇನ್ಸ್ಟಾಗ್ರಾಮಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋಕೆ, ಅಂದರೆ ನಾರ್ಮಲ್ ಕಾಂಟೆಂಟ್, ಆಮೇಲೆ ಯೂಟ್ಯೂಬಲ್ಲೂ ನಾರ್ಮಲ್ ಕಾಂಟೆಂಟ್ ಕ್ರಿಯೇಟ್ ಮಾಡೋಕೆ, ಅದ್ರ ಮೇಲೆ ಬ್ರ್ಯಾಂಡ್ ಡೀಲ್ಸ್ ಬಂದರೆ, ಆಮೇಲೆ ಶೂಟ್ ಬಂದರೆ ಎಲ್ಲ ಹೋಯ್ಕೊ, ಮತ್ತು ಊರಿಗೆ ಹೋಯ್ಕೊ. ಸೊ ನನಗೆ ಎಣಿಸ್ಕೊಂಡ್ರೆ ತಲೆಗಿರಿಗಿರ ಅಂತದ. ಸೊ ಎಲ್ಲದನ್ನು ಮ್ಯಾನೇಜ್ ಮಾಡೋದು ಇಟ್ ಈಸ್ ಟೇಕಿಂಗ್ ಟೈಮ್ ಫಾರ್ ಮೀ ಟು ಪ್ರಾಸೆಸ್. ಅದಕ್ಕೆ ಮಾತುಕತೆ ಏನು ಕಮ್ಮಿ ಆಗಲಿಲ್ಲಪ್ಪ, ಹಾಗೆ ಅದಕ್ಕಿಂತ ಜಾಸ್ತಿನೇ ಆಯಿತು. ಮದುವೆ ಆದಮೇಲೆ ಲೈಫ್ ಚೇಂಜ್ ಅನ್ಸುತ್ತಾ? ನಾನು ಆಲ್ರೆಡಿ ಹೇಳಿದೆ. ಡೆಫಿನೆಟ್ಲಿ ಚೇಂಜ್. ಎಂಥದ್ದು ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟಂಟ್ ಥಿಂಗ್. ಬೇರೆ ಎಲ್ಲ ಕಾನ್ಸ್ಟೆಂಟ್ ಇಲ್ಲ. ನಾವು ಹುಟ್ಟುವತ್ತಿಗೆ ಇಷ್ಟು ಚಿಕ್ಕದಾಯ್ತು, ಈಗ ಹೆಂಗಾಯ್ತು. ಆ್ಯಂಡ್ ಪ್ರತಿಯೊಂದು ಕೀಪ್ಸ್ ಚೇಂಜಿಂಗ್. ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟಂಟ್ ಥಿಂಗ್. ಯುವರ್ ಹೋಲ್ ವೆಡ್ಡಿಂಗ್ ಔಟ್ಫಿಟ್ ವಾಸ್ ಗಾರ್ಜಿಯಸ್. ಹೂ ಡಿಸೈನ್ಡ್ ಇಟ್? ಯಾರೂ ಡಿಸೈನ್ ಮಾಡಲಿಲ್ಲ, ನಾನೇ ಖುದ್ದಾಗಿ ಹೆಂಗೆ ಬೇಕು ಅಂತ ಪ್ರತಿಯೊಂದು ನಾನೇ ಚೂಸ್ ಮಾಡುತ್ತೆ. ಸೊ ಎಸ್, ಐ ಆಮ್ ಪ್ರೌಡ್ ಆಫ್ ಇಟ್. ಐ ನೋ ದ್ಯಾಟ್. ಥ್ಯಾಂಕ್ ಯು. ಯುವರ್ ಹೈಟ್ ಆ್ಯಂಡ್ ವೆಯ್ಟ್ ಪ್ಲೀಸ್, ಜಸ್ಟ್ ಫಾರ್ ರೆಫರೆನ್ಸ್. ಹೈಟ್ ಮತ್ತು ವೆಯ್ಟ್ ಬೇಕಾ? ಹೈಟ್ ಮತ್ತು ವೆಯ್ಟ್ ಹೇಳುವ. 5'7" ಇದೆ ನನ್ನ ಹೈಟ್. ವೆಯ್ಟ್ 54 to 55. ನಿಮ್ಮ ಗಂಡ ಅವ್ರದ್ದು ಯಾವ ಊರು? ಮತ್ತು ನಿಮ್ಮದು KR ನಗರ ಹತ್ರ ಬರುತ್ತಲ್ಲ ಆ ಸಾಲಿಗ್ರಾಮನ, ಇಲ್ಲ ಬೇರೆನಾ?
ಗಂಡಂದು ಉಡುಪಿ, ನಂದು ಸಾಲಿಗ್ರಾಮ ಕುಂದಾಪುರ ಸಾಲಿಗ್ರಾಮ, ಮೈಸೂರು ಸಾಲಿಗ್ರಾಮ ಅಲ್ಲ. ತುಂಬ ಜನ ಮೈಸೂರು ಸಾಲಿಗ್ರಾಮ ಅಂತ ಕನ್ಫ್ಯೂಸ್ ಮಾಡ್ಕೊಂಡವ್ರು ಇದ್ರೆ ಅಲ್ಲ. You are looking good after marriage. Have just one request as your brother. Please follow Hindu culture. And also, I didn't see bindi on your forehead. It's not looking good, but it's your choice. ಹಾಕ್ತೆ ನಾನು ಈಗ ಹಾಕ್ತೆ, ಬಟ್ ಮುಂಚೆಯಿಂದನೂ ಅಭ್ಯಾಸ ಇಲ್ಲ. ಸಡನ್ನಾಗಿ ಮದುವೆ ಆಯ್ತು ಅಂದ ಕೂಡಲೇ ಕಾಲಲ್ಲಿ ಉಂಗುರ ಇತ್ತು, ತಾಳಿ ಇತ್ತು, ಸಿಂಧೂರ ಇತ್ತು, ಎಲ್ಲ ಇತ್ತು. ಮಧ್ಯದಲ್ಲಿ ಮಿಸ್ ಆಗ್ಬೋದು. ಸೊ ಸಡನ್ನಾಗಿ ಎಲ್ಲನೂ ಚೇಂಜ್ ಮಾಡ್ಕೊಂಡ್ರೆ ಇಟ್ ಟೇಕ್ಸ್ ಟೈಮ್ ಫಾರ್ ಅ ಗರ್ಲ್ ಆಲ್ಸೋ. ವಿ ಆಲ್ ಶುಡ್ ಅಂಡರ್ಸ್ಟ್ಯಾಂಡ್. ಅದೇ ಒಂದು ಹುಡುಗಂಗೆ ಮದುವೆ ಪತಿಗೆ ಒಂದು ಕಾಲುಂಗುರ ಹಾಕ್ತಾರೆ. ಕಾಲುಂಗುರ ಹಾಕಿದ್ದು ಮಾರನೇ ದಿವಸ ಅವ್ರು ಒಂದು 2 ದಿವಸದೊಳಗೆ ತಗೊಂಡು ಬಿಡ್ತಾರೆ. ಸೊ ಅದು ಯಾವ ನ್ಯಾಯ? ನಿಮ್ಮ ಮ್ಯಾರೇಜ್ ವೀಡಿಯೋಸ್ ಒಂದು 50 ಸರಿ ನೋಡಿದ್ದೀನಿ. ಸೂಪರ್, ಥ್ಯಾಂಕ್ ಯು. ನಿಮಗೆ ಸಿಬ್ಲಿಂಗ್ಸ್ ಇದ್ದಾರೆ? ಸ್ವಂತ ಹೌದು, 3 ಜನ ನಾವು. ನನಗೆ 2 ದೊಡ್ಡ ಅಕ್ಕಂದ್ರು, ಅಂದರೆ ಅಕ್ಕಂದ್ರು, ತಂಗಿಯರಲ್ಲ. ಹೌ ಲಾಂಗ್ ಡಿಡ್ ಯು ಬೋತ್ ಡೇಟ್ ಬಿಫೋರ್ ಮ್ಯಾರೇಜ್? ಸೊ ಡೇಟ್ ಅಂತ ಹೇಳೋಕ್ಕಿಂತ ಮುಂಚೆ, ಹೇಳೋಕ್ಕಿಂತ ಜಾಸ್ತಿ ನಾವು ಎಂತ 2 years ನಮ್ಮ ಫಿಕ್ಸ್ ಆಗಿ ಎಷ್ಟಾಯ್ತು? ಫಿಕ್ಸ್ ಆಗಿ 1 ವರ್ಷ. ಫಿಕ್ಸ್ ಆದಮೇಲೆ 2 ವರ್ಷ ಆದಮೇಲೆ ಮದುವೆ ಆದ. ಸೊ ಫಿಕ್ಸ್ ಆಗೋಕ್ಕಿಂತ ಮುಂಚೆ ಒಂದು 6 months ಏನೋ ಗೊತ್ತಾದೈತೆ. ಸೊ ಒಟ್ಟಿಗೆ 2.5 years ಆದಮೇಲೆ ಮತ್ತೆ ಮದುವೆ ಆಯ್ತು. ಎನಿ ಪ್ಲ್ಯಾನ್ ಆಫ್ ಮೀಟಿಂಗ್ ಯೋರ್ ಫಾಲೋವರ್ಸ್? ಎಸ್ ಡೆಫಿನೆಟ್ಲಿ. ಫಾಲೋವರ್ಸನ್ನ ಮೀಟಪ್ ಪ್ಲ್ಯಾನ್ ಇತ್ತು. ಅದಕ್ಕೆ ನಾನು ಹಬ್ಬಕ್ಕೆಲ್ಲ ಸ್ವಲ್ಪ ಜಾಸ್ತಿ ಹಬ್ಬದಂತ, ಅಂದರೆ ಅಲ್ಲಿ ಸಿಕ್ತಿರಲ್ಲ, ಮಾತಾಡ್ಸ್ತಿರಲ್ಲ ಅಂತ. ತುಂಬ ಜನ ಕೊಡಿ ಹಬ್ಬದಂಗೆ ಸಿಕ್ಕಿರೋ, ಸಾಲಿಗ್ರಾಮ ಹಬ್ಬದಂಗೂ ಸಿಕ್ಕಿರೋ, ಮಾತಾಡ್ಸಿರೋ, ಫೋಟೋಸ್ ಎಲ್ಲ ತೆಕ್ಕೊಂಡಿರೋ. ಬಟ್ ಹಬ್ಬ ಅದೆಲ್ಲ ಬಿಟ್ಟು ನಾನೇ ಒಂದು ಮೀಟ್ ಆ್ಯಂಡ್ ಗ್ರೀಟ್ ಅವ್ರು ಎಂತಾದರೂ ಒಂದು ಪ್ಲ್ಯಾನ್ ಮಾಡ್ಕೊತಿದ್ದೆ. ಸೊ ಆಗ ಎಲ್ರಿಗೆ ಸಿಕ್ತೆ. ಡು ಯು ಮಿಸ್ ಯೋರ್ ಡ್ಯಾಡ್ಸ್ ಹೋಮ್? ಟು ಬಿ ಆನೆಸ್ಟ್, ನಾನು ಇದ್ದದ್ದು ಮುಂಚೆಯಿಂದ ಬೆಂಗಳೂರಿಗೆ ಬಂದೊಂದು 3 ವರ್ಷ, ಸಾರಿ 5 ವರ್ಷ ಮೇಲೆ ಆಯಿತಾ. ಇಂಟರ್ನ್ಶಿಪ್ಪನ್ನು ಕನ್ಸಿಡರ್ ಮಾಡಿದ್ರೆ 4 months ಟು ಓಕೆ, ಒಂದು 4 years ಅಂತ ಅನ್ಸ್ಕೊಂಬ. ಆಚೆ ಮಾಡಿದ್ರೆ 4 years ಹಿಯರ್ ಆ್ಯಂಡ್ ದೇರ್, ಆನ್ ಆ್ಯಂಡ್ ಆಫ್. ಈ ಕಂಪನಿಗೆ ಬಂದ ಮೇಲೆ ನಾನು ಪ್ರಾಪರಾಗಿ ಬೆಂಗಳೂರಲ್ಲಿ ಶುರು ಮಾಡಿದೆ. ಮುಂಚೆ ಎಲ್ಲ ಹೋಗಿ ಬರ್ತಿದ್ದೆ, ಬಿಕಾಸ್ ಮುಂಚೆದು ಕಂಪನಿಯಲ್ಲೆಲ್ಲ ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಇರ್ತಿದ್ದೈತೆ. ಕೋವಿಡ್ ಟೈಮ್ಸ್ ಕೂಡ ಆಗಿತ್ತು. ಬೆಂಗಳೂರಲ್ಲೆಲ್ಲ ಇರ್ತಿದ್ದೆ, ಹೊರಗೆಲ್ಲ ಹೋಗ್ತಿದ್ದೆ ಜಾಸ್ತಿ. ಮನೇಲಿ ಅಷ್ಟಂತ ಇರುತ್ತೆ ಅಂತಲೂ ಅಂತ ಇಲ್ಲ. ಬಟ್ ಅಂತಂದರೆ ಎಂತಾದರೂ ಒಂದು ರಜೆ ಸಿಕ್ಕಿದ್ರೆ ಮನೆಗೆ ಹೋಗಿ ಪ್ಲ್ಯಾನ್ ಮಾಡೋದು, ಅದೆಲ್ಲ ಮಾಡ್ತಿದ್ದೆ. ಸೊ ಅದು ನಾನು ಮಿಸ್ ಮಾಡಿದೆ. ಅದಕ್ಕೆ ಮಿಸ್ ಮಾಡಿದೆ. ಬಟ್ ನಾನು ಊರಿಗೆ ಹೋದಲ್ಲೆಲ್ಲ ಮನೆಗೆ ಹೋಗಿ ಬರ್ತಿರ್ತೆ. ಸೊ ನೋ ಪ್ರಾಬ್ಲಮ್. ನಿಮಗೆ ತುಳು ಬರ್ತದಾ? ಎಸ್, ಎಂಕವರ ಪುಣ್ಯನ ವೀಡಿಯೋ ತೂ ಒಂದು ಇಜ್ಜೇರ ಇರು ಎನ್ನ ರೀಸೆಂಟ್ ವೀಡಿಯೋ ತೂಲೈ ಇರಿಗೆ ಅರ್ಥ ಆಪಣ್, ಇರಿಗೆ ಗೊತ್ತಾಪಣ್. How do you manage your work after your marriage? ವೆಡ್ಡಿಂಗ್ ಅದು ಅಂಥದ್ದಂತ, ಬಿಕಾಸ್ ನಾನು ಬರೀ ಮನೆ PG ಬಿಟ್ಟು ಮನೆ ಶಿಫ್ಟ್ ಆದ. ಅದು ಬಿಟ್ಟರೆ ಬೇರೆ ಅಂತ ಜಾಸ್ತಿ ಅಂತ ಚೇಂಜಸ್ ಆಗಿರಲಿಲ್ಲ. ಹಾಗೆ ಮನೆಯಲ್ಲಿ ಎಂಥಾದ್ರು ಅಡುಗೆ ಮಾಡೋಕ್ಕೆಲ್ಲ ಕಲಿಕೆ ಅದೆಲ್ಲ ಇರುತ್ತೆ. ಸೊ ನಾನು ಅದನ್ನು ಒಂದು ಕಾಂಟೆಂಟ್ ಥರನೇ ಟರ್ನ್ ಮಾಡ್ಕೊಂಬಿಟ್ಟಿದ್ದೆ. ಅಟ್ಲೀಸ್ಟ್ ಮಾಡ್ತಿದ್ನಲ್ಲ, ಅದರಲ್ಲೂ ಒಂದು ರಿಟರ್ನ್ ಬರಲಿ ಅಂತ ಅದನ್ನು ಒಂದು ಕಾಂಟೆಂಟಾಗಿ ಮಾಡ್ಕೊಂಬಿಟ್ಟಿದ್ದೆ. ಅಟ್ಲೀಸ್ಟ್ ಇಟ್ ಗಿವ್ಸ್ ಮೀ ಪರ್ಪಸ್ ಟು ಡೂ ಸಮಥಿಂಗ್. ಫುಲ್ಲು ಕ್ಲೋಸ್ ಇತ್ತು, ಅದಕ್ಕೆ ಒಂಥರ ಉಸಿರು ಕಡ್ದಂಗೆ ಆಗೈತೆ. ಎಸ್, ಐ ಥಿಂಕ್ ದಿಸ್ ಇಸ್ ಗೋನ ಬಿ ಅ ಸ್ಮಾಲ್ ವಿಡಿಯೋ, ಬಿಕಾಸ್ ಆಲ್ಮೋಸ್ಟ್ ಹೆಚ್ಚಿನವರೆಲ್ಲ ಮ್ಯಾರೇಜ್ ಲೈಫ್ ಹೆಂಗಿತ್ತು, ನಿಮ್ದು ಲವ್ ಸ್ಟೋರಿ ಹೇಳಿ, ಅದು ಬಿಟ್ಟರೆ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಟ್ಟದ್ದು ಬಿಟ್ಟರೆ ಬೇರೆ ಎಂಥ ಜಾಸ್ತಿ ಕ್ವೆಶನ್ಸ್ ಇಲ್ಲ. ಸೊ ಎಸ್, ದಿಸ್ ಈಸ್ ಟುಡೇಸ್ ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇನ್ನೊಂದು ಸಲ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೆ. ಬಾಯ್. ಈಗ ಮತ್ತೆ